ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 8ನೇ ವಚನ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂಬುದಾಗಿ. ಅಂದರೆ ದೇವರ ಆಲೋಚನೆ ಯಾವಾಗಲೂ ಉನ್ನತವಾದದ್ದು, ಅತಿಶಯವಾದದ್ದೇ ಆಗಿರುತ್ತದೆ. ಆದರೆ ನಾವು ದೇವರ ಆಲೋಚನೆಯನ್ನು ಮರೆತು ಲೋಕದಲ್ಲಿ ನಮ್ಮ ಜ್ಞಾನಾನುಸಾರವಾಗಿ ನಡೆಯುವುದಾದರೆ ಅದು ನಮಗೆ ಒಂದು ದಿವಸ ಉರುಳಾಗಿ ನಿಲ್ಲಬಹುದು. ಅದೇ ರೀತಿಯಾಗಿ ನಮ್ಮ ಮಾರ್ಗಗಳು ದೇವರ ಮಾರ್ಗಗಳಲ್ಲ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಯಾಕೆಂದರೆ ನಮ್ಮ ಮಾರ್ಗಗಳು ದಾರಿ ತಪ್ಪಿದವುಗಳು, ಕೆಟ್ಟು ಹೋದವುಗಳೇ ಆಗಿರುತ್ತದೆ. ಆದರೆ ದೇವರ ಮಾರ್ಗವು ಯಾವಾಗಲೂ ರಾಜಮಾರ್ಗದಂತಿರುತ್ತದೆ. ಹಾಗಾಗಿ ನಾವು ಲೋಕದಲ್ಲಿ ನಮ್ಮ ಜ್ಞಾನಾನುಸಾರವಾಗಿ, ನಮ್ಮ ಮಾರ್ಗಾನುಸಾರವಾಗಿ ನಾವು ನಡೆಯದೆ ದೇವರ ಮಾರ್ಗ, ದೇವರ ಆಲೋಚನೆ ಮೇರೆಗೆ ನಾವು ನಡೆಯುವವರಾಗೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೇ, ಅಪ್ಪ ಪರಿಶುದ್ಧನು ಪರಿಶುದ್ಧನು ಆಗಿರುವ ಆತನು ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ ಅಪ್ಪ, ನಿಮ್ಮ ವಾಕ್ಯ ಹೇಳುವ ಪ್ರಕಾರ ಲೋಕದಲ್ಲಿ ನಮ್ಮ ಮಾರ್ಗಗಳು ನಮ್ಮ ಆಲೋಚನೆಯಂತೆ ನಾವು ನಡೆಯದೆ ನಿಮ್ಮ ಆಲೋಚನೆ, ನಿಮ್ಮ ಮಾರ್ಗಾನುಸಾರವಾಗಿ ನಾವು ನಡೆಯುವಾಗ ಕರ್ತನೇ ನಮಗೆ ಅಪ್ಪ ಒಂದು ತಿಳುವಳಿಕೆ, ಬುದ್ಧಿಯನ್ನು ಕೊಟ್ಟು ನೀವು ನಡೆಸಬೇಕೆಂದು ನಿನ್ನ ನಾಮದಲ್ಲಿ ಪ್ರಾರ್ಥನೆ ಬೇಡ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್.